ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಎಸ್ ಮಲೆನಾಡು ಯೂಟ್ಯೂಬ್ ಚಾನಲ್. ನಾನಿವತ್ತು ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾನಿಲ್ಲಿ ಮಿಡಿ ಮಾವಿನಕಾಯಿನ 5 ತಿಂಗಳು ಹಿಂದೆನೇ ತಂದು ಈ ಥರ ಗಾಜಿನ ಬಾಟಲಲ್ಲಿ ಉಪ್ಪು ಮತ್ತು ಮಾವಿನಕಾಯಿನ ಹಾಕಿ ಇಟ್ಕೊಂಡಿದ್ದೆ. ನೋಡೋಣ ಇವಾಗ ಯಾವ ಥರ ಆಗಿದೆ ಅಂತ. ನೋಡ್ತಿರ್ಬೋದು ಯಾವ ಥರ ಸಿಂಕ್ ಆಗಿದೆ ಅಂತ. ನಾನಿಲ್ಲಿ ಯಾವುದೇ ಥರದ ನೀರು ಹಾಕಿರಲಿಲ್ಲ, ಇದಕ್ಕೆ ಮಾವಿನಕಾಯಿನೇ ನೀರು ಬಿಟ್ಕೊಂಡಿದೆ. ಇವಾಗ ನಾವು ಆ ಬಾಟಲಿಂದ ಈ ಪಾತ್ರೆಗೆಲ್ಲದನ್ನು ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಉಪ್ಪಿಡ್ದು ಸಿಂಕ್ ಆಗಿದೆ ಅಂತ. ಎಲ್ಲ ಮಾವಿನಕಾಯಿನೂ ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಯಾಕಂದರೆ ಇದನ್ನು ನಾವು ಉಪ್ಪಿಗೆ ಹಾಕಿಟ್ಟಿರ್ತೀವಲ್ಲ, ಆಗ ಕಲರ್ ಚೇಂಜ್ ಆಗಿರುತ್ತೆ. ನೋಡಿ, ನಾನಿಲ್ಲಿ ಇದನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ. ಚೆನ್ನಾಗೇ ಇದೆ, ಅದೇನು ಹಾಳಾಗಿಲ್ಲ. ನಾವಿವಾಗ ಕೊನೆಯಲ್ಲಿರೋ ಮಾವಿನಕಾಯಿ ಎಲ್ಲದನ್ನು ತಕ್ಕೊಳ್ಳೋಣ, ನೀಟಾಗಿ ಬಿಡಿಸ್ಕೊಳ್ಳೋಣ. ನಾನಿಲ್ಲಿ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ ಎಲ್ಲದನ್ನು. ಇವಾಗ ಮಾವಿನಕಾಯಿನ ಕಟ್ ಮಾಡ್ಕೊಳ್ಳೋಣ. ಮಾವಿನಕಾಯಿಲಿ ತುದಿ ಇರುತ್ತಲ್ವ, ಅದನ್ನು ಹಾಕಬಾರ್ದು, ಅದನ್ನು ಕಟ್ ಮಾಡ್ಕೊಳ್ಳೋಣ. ಆನಂತರ ಮಾವಿನಕಾಯಿ ಒಳಗೆ ಬೀಜ ಇರುತ್ತಲ್ವ, ಬೀಜನೂ ಕೂಡ ತೆಗಿಬೇಕು. ನೀಟಾಗಿ ಬೀಜ ಎಲ್ಲ ತೆಗೆದು ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ನಾನು ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಖಾರ ಪುಡಿ 3 ಟೇಬಲ್ ಸ್ಪೂನ್, ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್, ಇಲ್ಲಿ ಮೆಂತೆ ಅರ್ಧ ಟೇಬಲ್ ಸ್ಪೂನ್, ಸಾಸಿವೆ ಅರ್ಧ ಟೇಬಲ್ ಸ್ಪೂನ್, ಜೀರಿಗೆ 1 ಸ್ಪೂನ್ನ ಹಾಕ್ಕೊಂಡು ಹುರಿದು ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾವು ಹೆಚ್ಚಿ ಇಟ್ಕೊಂಡಿರೋ ಮಾವಿನಕಾಯಿಗೆ ಖಾರ ಪುಡಿನ ಹಾಕ್ಕೊಳ್ಳೋಣ. ನಂತರ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ನಂತರ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಅಂತಹ ಮೆಂತೆ, ಸಾಸಿವೆ, ಜೀರಿಗೆ ಪೌಡರ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನಿವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಡ್ರೈ ಆಗಿದೆ. ಹೀಗೆ ಡೈರೆಕ್ಟಾಗಿ ನಾವು ಒಗ್ಗರಣೆನ ಹಾಕೋಬೋದು, ಆದರೆ ನಾನಿಲ್ಲಿ ಆವಾಗಲೇ ಉಪ್ಪಿನ ನೀರು ಇತ್ತಲ್ವ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಸಾಫ್ಟ್ ಆಗುತ್ತೆ. ನಂತರ ನಾನು ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆನ ಹಾಕೋತಾ ಇದ್ದೀನಿ. ನಂತರ ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಯಾವತ್ತೂ ಒಗ್ಗರಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ನಾನಿಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡು ಸಿಪ್ಪೆ ಸುಲಿದು ಎತ್ತಿಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆ ತಣ್ಣಗಾದ್ಮೇಲೆ ನಾವು ಇದನ್ನು ಉಪ್ಪಿನಕಾಯಿಗೆ ಸೇರಿಸ್ಕೊಳ್ಳೋಣ. ಇದನ್ನಿವಾಗ ನಾವು ನೀಟಾಗಿ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಉಪ್ಪಿನಕಾಯಿಗೆ ಯಾವುದೇ ರೀತಿ ಹುಳಿ ಆ್ಯಡ್ ಮಾಡ್ಕೊಂಡಿಲ್ಲ, ಯಾಕಂದರೆ ಮಾವಿನಕಾಯಿನೇ ಆಲ್ರೆಡಿ ಹುಳಿ ಇರುತ್ತೆ. ನೋಡಿ, ಇವಾಗ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಗಾಜಿನ ಬಾಟಲಿಗೆ ಈ ಉಪ್ಪಿನಕಾಯಿನ ಹಾಕ್ಕೊಳ್ಳೋಣ. ಯಾವುದೇ ಉಪ್ಪಿನಕಾಯಿನ ಆಗಿರ್ಬೋದು, ನಾವು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿಟ್ಕೊಂಡ್ರೆ ಅದು ಬೇಗ ಹಾಳಾಗುತ್ತೆ. ಈ ಥರ ಗಾಜಿನ ಬಾಟಲ್ಗೆ ಹಾಕಿಟ್ಕೊಳೋದ್ರಿಂದ ಅದು ಎಷ್ಟು ದಿನ ಬೇಕಾದ್ರೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಉಪ್ಪಿನಕಾಯಿ ರೆಡಿಯಾಗಿದೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಸಿಂಪಲ್ಲಾಗಿ ಉಪ್ಪಿನಕಾಯಿನ ಹಾಕೋಬೋದು. ತುಂಬ ಚೆನ್ನಾಗೂ ಕೂಡ ಇರುತ್ತೆ, ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಇದನ್ನು ಕ್ಯಾಪ್ ಹಾಕಿ 1 ವೀಕ್ ಎತ್ತಿಟ್ರೆ ಅದಕ್ಕೆ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಆನಂತರ ಇದನ್ನು ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.